ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳೇ, ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ YT ಸ್ಟುಡಿಯೋದ ಬಗ್ಗೆ. ಹೊಸದಾಗಿ ಚಾನಲ್ ಮಾಡ್ಕೊಂಡಿರ್ತೀವಿ, YT ಸ್ಟುಡಿಯೋನ ಓಪನ್ ಮಾಡ್ಕೊಂಡಿರ್ತೀವಿ, ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ತಾರೆ. ಆದರೆ YT ಸ್ಟುಡಿಯೋದಲ್ಲಿ ಏನೇನು ಬರುತ್ತೆ, ನಾವು ಇಂಪಾರ್ಟೆಂಟಾಗಿ ಏನೇನು ನೋಡ್ಕೋಬೋದು, ನಮಗೆ ಬೇಕಾಗೋ ವಿಷಯ ಯಾವುದು, ಸಬ್ಸ್ಕ್ರೈಬರ್ಸ್ನ ಇದು ನೋಡೋದು, ನಮ್ಮ ವ್ಯೂಸ್ ಎಷ್ಟು ಹೋಗಿದೆ ಅಂತ ನೋಡೋದು, 28 ದಿವಸದಲ್ಲಿ ನಮ್ಮ ವಾಚ್ ಅವರ್ ಎಷ್ಟಾಗಿದೆ ಅಂತ ನೋಡೋದು, 365 ದಿವಸದಲ್ಲಿ ವಾಚ್ ಅವರ್ ಎಷ್ಟಾಗಿದೆ ಅಂತ ನೋಡೋದು, ಇವೆಲ್ಲ ನಿಮಗೆ ಕೌಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋದಲ್ಲಿ ನಾನು YT ಸ್ಟುಡಿಯೋದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಅದು ಹೇಳ್ತಾ ಹೋದರೆ ಇನ್ನೂ ಲಾಂಗ್ ಆಗ್ತಾ ಹೋಗುತ್ತೆ. ನಾನು ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ. ಇಷ್ಟು ನೋಡಿಕೊಂಡ್ರೆ ಸಾಕು. ಬೇಕಾಗಿರುವ ಇಂಪಾರ್ಟೆಂಟು ಇಷ್ಟೇ ನೋಡಿ. ಈಗ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ತಾ ಇದ್ದೀನಿ, ನೋಡ್ಕೊಬನ್ನಿ, ಮುಂದೆ ಮಾತಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ YT ಸ್ಟುಡಿಯೋದ ಬಗ್ಗೆ ಮಾಹಿತಿ ಕೊಡ್ತೀನಿ. YT ಸ್ಟುಡಿಯೋದಲ್ಲಿ ಅತ್ಯಮೂಲ್ಯವಾಗಿ ಬೇಕಾಗಿರೋದೇ ಮಾಹಿತಿ. ಇದ್ರ ಬಗ್ಗೆ ನೀವು ಮೊದಲಿಗೆ YT ಸ್ಟುಡಿಯೋನ ಓಪನ್ ಮಾಡಿದ ಮೇಲೆ ನಮಗೆ ಡ್ಯಾಶ್ಬೋರ್ಡ್ ಸಿಗುತ್ತೆ. ನಮ್ಮ ಡ್ಯಾಶ್ಬೋರ್ಡಲ್ಲಿ ಆಲ್ ಇನ್ ಒನ್ BPR, ನನ್ನ ನೇಮ್ ಸಿಗುತ್ತೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಸಿಗುತ್ತೆ, ಎಷ್ಟು ವ್ಯೂಸ್ ಆಗಿದೆ ಅಂತ ಸಿಗುತ್ತೆ, ನಮ್ಮ ವಾಚ್ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ, ನಮ್ಮ ಲೇಟೆಸ್ಟಾಗಿ ಯಾವುದನ್ನ ಅಪ್ಲೋಡ್ ಮಾಡಿದ್ದೀವಿ ಆ 3 ವಿಡಿಯೋಗಳನ್ನು ತೋರಿಸುತ್ತೆ. ಹಾಗೆಯೇ ಲೇಟೆಸ್ಟ್ ಕಮೆಂಟ್ಗಳನ್ನು ಸಿಗುತ್ತೆ. ಡ್ಯಾಶ್ಬೋರ್ಡಲ್ಲಿ ಇಷ್ಟೇ ಸಿಗೋದು. ಇನ್ನು ಕಂಟೆಂಟ್, ಈ ಕಂಟೆಂಟಿಗೆ ಬಂದರೆ ನಮ್ಮ ವಿಡಿಯೋಗಳು ಸಿಗುತ್ತೆ ನೋಡಿ. ಇದು ನಮ್ಮ ವಿಡಿಯೋಗಳು, ನಾವು ಯಾವುದು ಅಪ್ಲೋಡ್ ಮಾಡಿರ್ತೀವಿ ಆ ವಿಡಿಯೋ ವ್ಯೂಸು ಲೈಕು ತೋರಿಸುತ್ತೆ. ಇದು ನಮ್ಮ ಶಾರ್ಟ್ಸ್ಗಳಲ್ಲಿ ಸಿಗುತ್ತೆ. ಇದು ನಮ್ಮ ಲೈವ್ ವಿಡಿಯೋಸು ಸಿಗ್ತಾ ಹೋಗುತ್ತೆ. ಇಲ್ಲಿ ಶೆಡ್ಯೂಲ್ ಹಾಕಿರೋದು ಸಿಗುತ್ತೆ. ಶೆಡ್ಯೂಲ್ ಹಾಕಿದ್ದೀನಿ ಒಂದು, ಅದು ಶೆಡ್ಯೂಲ್ ತೋರಿಸ್ತಿದೆ. ಟೈಪು ಸಿಂಗಲ್ ವೈಸ್ ನೋಡಬೇಕು ಅಂದರೆ ಈ ರೀತಿ ಸಿಗುತ್ತೆ. ಇದರಲ್ಲಿ ಇಷ್ಟೇ. ಕಂಟೆಂಟಲ್ಲೂ ಮುಖ್ಯವಾಗಿ ಬೇಕಾಗಲ್ಲ. ಅನಲೈಟಿಕ್ಸ್ ಇಂಪಾರ್ಟೆಂಟಾಗಿ ಇದೇ ಬೇಕಾಗಿರೋದು ನಮಗೆ. ಎಷ್ಟು ಜನ ನೋಡಿದರೆ 28 ದಿವಸದಲ್ಲಿ ಅಂತ ವ್ಯೂಸು ತೋರಿಸುತ್ತೆ ನೋಡಿ. ಮತ್ತು ಟಾಪ್ ಕಂಟೆಂಟ್, ನಮ್ಮ ವಿಡಿಯೋಗಳು ಯಾವುದು ಹೆಚ್ಚಾಗಿ ಓಡಿದೆಯೋ ಅದೇ ಟಾಪ್ ಕಂಟೆಂಟ್. ರಿಯಲ್ ಟೈಮ್ ಅಂದರೆ 48 ಗಂಟೆಯಲ್ಲಿ ಎಷ್ಟು ಜನ ನಮ್ಮ ವಿಡಿಯೋಗಳನ್ನು, ಶಾರ್ಟ್ಸ್ಗಳನ್ನು, ಲೈವ್ಗಳನ್ನು ನೋಡಿದ್ದಾರೆ ಅಂತಲೇ ರಿಯಲ್ ಟೈಮ್ ಅಂತ ಬರುತ್ತೆ. ಇದರಲ್ಲಿ ನೋಡಿ, ನನ್ನ ಶಾರ್ಟ್ಸ್ ವೀಡಿಯೋಸ್ನಲ್ಲಿ ಶಾರ್ಟ್ಸ್ ಓಡಿದೆ 501, ಯೂಟ್ಯೂಬ್ ಲೈವ್ ಮಾಡಿದ್ದೆ, ಈ ರೀತಿಯಾಗಿ ನೋಡ್ಬೋದು. 60 ನಿಮಿಷ ಅಂದರೆ 1 ಗಂಟೆಯಲ್ಲಿ ಎಷ್ಟು ವೀಡಿಯೋಗಳು ಓಡಿದೆ. ಅಷ್ಟೊಂದು ಜನ ಏನೂ ನೋಡಿಲ್ಲ, ಆದ್ರೂ ತೋರಿಸ್ತಾ ಇದ್ದೀನಿ. ವೀಡಿಯೋಸು ನೋಡಿ 2 ವ್ಯೂಸ್ ಮಾತ್ರವಾಗಿದೆ. ಶಾರ್ಟ್ಸ್ ನೋಡಿ ಇದು 2 ಆಗಿದೆ. ಲೈವ್ ನೋಡಿ ಯಾವುದೂ ಇಲ್ಲ. ಇದು ರಿಯಲ್ ಟೈಮಲ್ಲಿ ತೋರಿಸುತ್ತೆ. ಇನ್ನು ವಾಚ್ ಟೈಮ್ ಬಂದರೆ, ವಾಚ್ ಟೈಮಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ 7 ದಿವಸದ ವಾಚ್ ಟೈಮ್, 28 ದಿವಸದ ವಾಚ್ ಟೈಮ್, 90 ದಿವಸದ್ದು, 365 ದಿವಸದ್ದು, ಹೀಗೆ ವರ್ಷದ ವಾಚ್ ಅವರ್ ಇಲ್ಲಿ ತೋರಿಸ್ತಾ ಹೋಗುತ್ತೆ. ನೀವು ಮುಖ್ಯವಾಗಿ ಇದು ನಿಮಗೆ ಕೌಂಟ್ ಆಗಲ್ಲ ಇಲ್ಲಿ, ಯಾಕೆಂದರೆ ಓವರ್ ಹಾಲ್ ಅಂದರೆ ಶಾರ್ಟ್ಸು, ಲೈವು, ವೀಡಿಯೋಸು ಇವು ಎಲ್ಲದರಿಂದನೂ ನಿಮಗೆ ವಾಚ್ ಅವರ್ ಇಲ್ಲಿ ಬಂದಿರುತ್ತೆ. ಆಯಿತಾ? ಕಂಟೆಂಟ್, ಇನ್ನು ಕಂಟೆಂಟಿಗೆ ಬಂದರೆ ಎಷ್ಟು ಜನ ನೋಡಿದರೆ, ನಮ್ಮ ಹೊಸ ವ್ಯೂವರ್ಸ್ ಯಾರು, ಎಷ್ಟು ನೋಡಿದ್ದಾರೆ, ವ್ಯೂಸು ಯಾವ್ದು ನೋಡಿದ್ದಾರೆ ಅನ್ನೋದು ತೋರಿಸುತ್ತೆ. ಇಲ್ಲಿ ನೋಡಿ 28 ದಿವಸದಲ್ಲಿ ಓವರಾಲ್ ಆಗಿ ನೋಡಿ 908 ವೀಡಿಯೋಸು, 160 ಪಬ್ಲಿಷ್ಡ್ ಕಂಟೆಂಟು, ವ್ಯೂವರ್ಸು, ಟೈಪಿಕಲ್ ವ್ಯೂಸು, ಹೌ ವ್ಯೂವರ್ಸ್ ಫೈಂಡ್, ಯಾವುದ್ರಲ್ಲಿ ನೋಡಿದ್ದಾರೆ ನಿಮ್ಮ ವಿಡಿಯೋಗಳನ್ನು ಅಂತಲೂ ಸಹ ತೋರಿಸುತ್ತೆ. ಆಯಿತಾ? ಇಲ್ಲಿ ಬಂದರೆ ರಿಟರ್ನಿಂಗ್ ವ್ಯೂವರ್ಸ್ ಅಂದರೆ ನಮ್ಮ ವಿಡಿಯೋಗಳನ್ನು ಪದೇ ಪದೇ ನೋಡೋ ಅಂಥವ್ರು ಯಾರಿರ್ತಾರೆ ಅವ್ರನ್ನ ರಿಟರ್ನಿಂಗ್ ವ್ಯೂವರ್ಸ್ ಅಂತ ಹೇಳ್ತೀವಿ. ಇಲ್ಲಿ ಸಬ್ಸ್ಕ್ರೈಬರ್ಸು, ಯಾರು ಸಬ್ಸ್ಕ್ರೈಬರ್ಸು ವಿಡಿಯೋಗಳನ್ನು ಎಷ್ಟು ಜನ ನೋಡಿದ್ದಾರೆ, ನಮ್ಮ ಶಾರ್ಟ್ಸನ್ನು ಎಷ್ಟು ಜನ ನೋಡಿದ್ದಾರೆ, ಲೈವ್ನ ಎಷ್ಟು ಜನ ನೋಡಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ವ್ಯೂಸು ನೋಡಿ ಈ ರೀತಿಯಾಗಿ ತೋರಿಸ್ತಾ ಹೋಗುತ್ತೆ. ಅದು ಅಲ್ಲದೆ ಯೂಟ್ಯೂಬ್ ಸರ್ಚಲ್ಲಿ ಎಷ್ಟು ಜನ ನೋಡಿದ್ದಾರೆ, ಬ್ರೌಸ್ ಚಾನಲಲ್ಲಿ ಎಷ್ಟು ಜನ ನೋಡಿದ್ದಾರೆ, ಚಾನಲ್ ಪೇಜಲ್ಲಿ ಎಷ್ಟು ಜನ ನೋಡಿದ್ದಾರೆ, ಶಾರ್ಟ್ಸ್ ಫೀಡಲ್ಲಿ ಎಷ್ಟು ಜನ ನೋಡಿದ್ದಾರೆ, ಇವೆಲ್ಲವೂ ಸಹ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಆಡಿಯನ್ಸ್, ಇದು ಇಂಪಾರ್ಟೆಂಟಾಗಿ ಬೇಕಾಗಿರೋದೇ ನಮಗೆ ಆಡಿಯನ್ಸ್. ರಿಟರ್ನಿಂಗ್ ವ್ಯೂವರ್ಸು ನೋಡಿ, ನ್ಯೂ ವ್ಯೂವರ್ಸ್ ಅಂದರೆ ಕಲರ್ ಚೇಂಜ್ ಇದೆ, ಇದು ನ್ಯೂ ವ್ಯೂವರ್ಸು ಬಂದರೆ. ರಿಟರ್ನಿಂಗ್ ವ್ಯೂವರ್ಸ್ ಅಂದರೆ ಬ್ಲೂ ಕಲರ್ ಇದೆ.
ನೋಡಿ ಯೂನಿಕ್ ಆಗಿ ಅಂದರೆ ಎಲ್ಲೂ ಗ್ಯಾಪ್ ಮಾಡ್ದಲ್ಲೇ ಸ್ಕಿಪ್ ಮಾಡ್ದಲ್ಲೇ 304 ಜನ ನನ್ನ ವೀಡಿಯೋಗಳನ್ನು ನೋಡಿದ್ದಾರೆ. ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ 28 ದಿವಸದಲ್ಲಿ 105 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಡಿವೈಸ್ ಟೈಪು ನಮ್ಮದು ಎಲ್ಲರೂ ನೋಡ್ತಾರೆ ಅಂದರೆ ಮೊಬೈಲಲ್ಲೇ ಜಾಸ್ತಿ ನೋಡೋದು, ಅದಕ್ಕೆ 97% ಜನ ಮೊಬೈಲಲ್ಲಿ ನೋಡಿದ್ದಾರೆ. ಎಲ್ಲೋ ಒಂದು 2.4% ಜನ ಕಂಪ್ಯೂಟ್ರಲ್ಲಿ ನೋಡಿದ್ದಾರೆ. ಇನ್ನು 1% ಜನ ಟ್ಯಾಬಲ್ಲಿ ನೋಡಿದ್ದಾರೆ. ಈ ರೀತಿ ತೋರಿಸ್ತಿದ್ದೆ. ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ನೋಡಿದರೆ 72% ಜನ ಇಂಡಿಯಾದಲ್ಲಿ ನೋಡಿರೋಂಥದ್ದು. ನೋಡಿ ಸಬ್ಸ್ಕ್ರೈಬರ್ ಮಾಡ್ಕೊಡ್ದಲ್ಲೇ 52% ಜನ ವಿಡಿಯೋ ನೋಡಿದ್ದಾರೆ. ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿರೋದು 47% ಜನ ವಿಡಿಯೋ ನೋಡಿದ್ದಾರೆ. ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ. ನೋಡಿ ಇನ್ನೊಂದು ಬಹುಮುಖ್ಯವಾದ್ದು ವಾಚ್ ಟೈಮ್ ನೋಡೋದು. ನೀವುಗಳು ವಾಚ್ ಟೈಮ್ ನೋಡೋದನ್ನ ಡ್ಯಾಶ್ ಬೋರ್ಡಲ್ಲಿ ನೋಡ್ತೀರಾ. ಅಬ್ಬಾ ನಂದು 4000 ವಾಚ್ ಅವರ್ ಹಾಗೇ ಬಿಡ್ತು, ಆದರೂ ಅಪ್ಲೈ ಆಪ್ಷನ್ ಬಂದಿಲ್ಲ ಅಂತ. ಈ ವಾಚ್ ಅವರು ನೋಡಿ ತೋರಿಸ್ತೀನಿ, ಓವರಾಲ್ ಆಗಿರುತ್ತೆ. ಈ ವಾಚ್ ಅವರು ನಿಮಗೆ ಕೌಂಟ್ ಆಗೋದಿಲ್ಲ. ಇಲ್ಲಿ ಶಾರ್ಟ್ಸು, ಲೈವು, ವೀಡಿಯೋಸಿಂದೆಲ್ಲ ಕೌಂಟ್ ಆಗಿರುತ್ತೆ. ನೀವು ಮಾಡಬೇಕಾದಂದರೆ ಅರ್ನಿಂಗ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬರುವಂತಹ ವಿಡಿಯೋಕ್ಕೆ ಬಂದಿರುವಂತಹ ವಾಚ್ ಅವರ್ನ ನೋಡಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಕ್ರೈಟೀರಿಯಾ ಏನಿದೆ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಇದರಲ್ಲಿ ಕೆಲವರು ರೂಲ್ಸ್ ಇದೆ. ಆಫ್ ಮೋನೋ ಆಗಬೇಕು ಅಂದರೆ 50 ಸಬ್ಸ್ಕ್ರೈಬರ್ಸ್ನ ನಾವು ಕಂಪ್ಲೀಟ್ ಮಾಡಿರಲೇಬೇಕು. ಹಾಗೂ 3 ತಿಂಗಳಲ್ಲಿ 3 ವೀಡಿಯೋಸ್ನ ಅಪ್ಲೋಡ್ ಮಾಡಿರಲೇಬೇಕು. 1 ವರ್ಷದಲ್ಲಿ 3000 ವಾಚ್ ಅವರ್ ಆಗಿರಲೇಬೇಕು. ಅಥವಾ ವಾಚ್ ಅವರ್ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ನಿಮ್ಮ 90 ದಿನದಲ್ಲಿ ನಿಮ್ಮ ಶಾರ್ಟ್ಸ್ ವೀಡಿಯೋಗಳನ್ನು 30 ಲಕ್ಷ ಓಡಿಸಿದ್ರೆ ಆಫ್ ಮೋನೋಗೆ ಅಪ್ಲೈ ಮಾಡೋ ಆಪ್ಷನ್ ಬರುತ್ತೆ. ಇನ್ನು ಫುಲ್ ಮೋನೋಗೆ ಬಂದರೆ 1000 ಸಬ್ಸ್ಕ್ರೈಬರ್ಸು, 4000 ವಾಚ್ ಅವರು, 100 ಲಕ್ಷ ಶಾರ್ಟ್ಸನ್ನು 90 ದಿವಸದಲ್ಲಿ ಓಡಿಸಿದ್ರೆ ನಿಮಗೆ ಬರುತ್ತೆ ಅಪ್ಲೈ ಆಪ್ಷನ್ನು. ಅರ್ನಿಂಗ್ ಪೇಜಲ್ಲಿ ಏನು ಬರುತ್ತೋ ಅದೇ ನಿಮ್ಮ ನಿಜವಾದ ವಾಚ್ ಅವರ್ ಆಗಿರುತ್ತೆ. ಇಷ್ಟು YT ಸ್ಟುಡಿಯೋದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ಇನ್ನೊಂದು ಬಹುಮುಖ್ಯದ ವಿಷಯ ಅಂತ ಹೇಳಿದ್ರೆ, ನಿಮ್ಮ YT ಸ್ಟುಡಿಯೋದಲ್ಲೂ ಸಹ ವಿಡಿಯೋನ ಅಪ್ಲೋಡ್ ಮಾಡೋದು. ನೋಡಿ ಇಲ್ಲಿ ಪ್ಲಸ್ ಬಟನ್ ಕಾಣ್ತಾ ಇದೆಯಲ್ಲ, ಆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗುವ ಒಂದು ವಿಡಿಯೋನ ಕ್ಲಿಕ್ ಮಾಡಿಕೊಂಡು ಇದನ್ನು ನೀವು ಅಪ್ಲೋಡ್ ಸಹ ಇಲ್ಲಿ ಮಾಡ್ಬೋದು. ಮೊದಲು ವಿಡಿಯೋಕ್ಕೆ ಹೋಗಬೇಕು, ಯೂಟ್ಯೂಬ್ ಇದಕ್ಕೆ ಹೋಗಬೇಕು ಅಂತ ಇಲ್ಲ. ಈಗಲೂ ಸಹ ನಿಮಗೆ ತೋರಿಸ್ತಾ ಇದೆ, YT ಸ್ಟುಡಿಯೋದಲ್ಲಿ ಸಹ ಅಪ್ಲೋಡ್ನ ಮಾಡ್ಬೋದಾಗಿದೆ. ನೋಟಿಫಿಕೇಷನ್ ಬಂದಿರುತ್ತೆ, ನೋಟಿಫಿಕೇಷನ್ ನೋಡ್ಕೊಳ್ತಾ ಇರಿ. ಅಚೀವ್ಮೆಂಟ್ ಏನು ಮಾಡಿದ್ದೀರಾ, ಕಮೆಂಟ್ಸ್ ಎಷ್ಟು ಬಂದಿದೆ ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಕೆಲವೊಂದು ವಾರ್ನಿಂಗ್ಗಳು ಬರ್ತಾ ಇರುತ್ತೆ, ನೀವು ತಿಳ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ, ನೀವು ಇನ್ನೊಂದು ಅಕೌಂಟ್ ಮಾಡ್ಕೊಂಡಿದ್ದೀರಾ, ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಸ್ವಿಚ್ ಅಕೌಂಟ್ ಬರುತ್ತೆ. ಸ್ವಿಚ್ ಅಕೌಂಟ್ ಮಾಡಿಕೊಂಡು ನೀವು ಇನ್ನೊಂದು ಚಾನಲ್ ಇದ್ದರೆ ಇಲ್ಲಿ ಚೇಂಜು ಸಹ ಮಾಡ್ಕೋಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇರಲ್ಲ ನೀವು ಯಾವ ರೀತಿ ಇತ್ತು ಅಂತ, ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಯಾವುದೇ ಕಾರಣಕ್ಕೂ ಲೈಕ್ ಮಾಡೋದನ್ನ ಮರೆಯಬೇಡಿ. ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಇದು ಅನುಕೂಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದೇ ರೀತಿಯ ವಿಡಿಯೋಗಳನ್ನು ಮಾಡೋಕ್ಕೆ ನನಗೊಂದು ಸ್ಫೂರ್ತಿ ಸಿಗುತ್ತೆ. ನೋಡಿ ಈಗ ಮುಗಿಸ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ. ನೀವೆಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಮುಗಿಸ್ಬೇಡಿ. ಇನ್ನೂ YT ಸ್ಟುಡಿಯೋದ ಬಗ್ಗೆ ಮಾಹಿತಿ ಕೊಡೋದು ಜಾಸ್ತಿನೇ ಇದೆ. ಜಾಸ್ತಿ ಲಾಂಗ್ ಆಗುತ್ತೆ. ಲಾಂಗ್ ಆದರೆ ನೀವು ವಿಡಿಯೋಗಳನ್ನು ನೋಡೋಲ್ಲ ಅಂಥೇಳಿ ಶಾರ್ಟ್ಕಟ್ಟಾಗಿ ಮುಗಿಸಿದ್ದೀನಿ. ನಾನು ಇನ್ನು CTR ಅಂದ್ರೇನು, ಇಂಪ್ರೆಷನ್ ಹೇಗೆ ಬರುತ್ತೆ, ಅದು ತುಂಬ ಇದೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈಗ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೀರಾ ಅಂತ ಅಂದ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.